ಇನ್ನು ಈ ಗ್ರಹಣ ಸಂದರ್ಭದಲ್ಲಿ ನೀವು ಹೇಳ್ತಾ ಇದ್ರಿ ಗರ್ಭಿಣಿಯರು ತುಂಬಾ ಹುಷಾರಾಗಿರ್ಬೇಕು ಅಂತ. ಹಳೆ ಕಾಲದ ಪದ್ಧತಿಯಲ್ಲಿ ನೋಡೋದಾದ್ರೆ ಅವ್ರನ್ನ ಹೊರಗಡೆ ಬಿಡ್ತಾ ಇರ್ಲಿಲ್ಲ, ಕೂತ ಜಾಗದಿಂದ ಅಳ್ಳಾಡೋ ಹಾಗಿರ್ಲಿಲ್ಲ, ಈ ತರದೆಲ್ಲ ಪದ್ಧತಿಗಳು. ಸೊ ಪ್ರಾಪರ್ ಆಗಿ ಗರ್ಭಿಣಿಯರು ಯಾವ ರೀತಿ ಈ ಒಂದು ಗ್ರಹಣದ ಸಮಯದಿಂದ ಗ್ರಹಣ ಕಳೆಯೋವರೆಗೂ ಯಾವ ರೀತಿ ಪಾಲಿಸಬೇಕು ಅಂತ ಹೇಳಿ? For business and personal promotions in Suman TV Kannada, please contact 9686376663. ಸಾಧ್ಯವಾದಷ್ಟು ಮನೆಯಲ್ಲಿ ಅದು 2 ತಿಂಗಳಾಗ್ಬೋದು ಅಥವಾ 3 ತಿಂಗಳಾಗ್ಬೋದು ಅಥವಾ 7 ತಿಂಗಳಲ್ಲಿ ಇರ್ತಾರೆ. ಕೆಲವು 8 ತಿಂಗಳು ಗರ್ಭವನ್ನು ಧರಿಸಿರುವಂಥವ್ರು ಇರ್ತಾರೆ. ಅದು ಯಾವಾಗಲೂ ಅಷ್ಟೇ ಈ ಗ್ರಹಣದ ಸಂದರ್ಭದಲ್ಲಿ ಅದರ ಛಾಯೆ ಕಿರಣಗಳು ಬಿತ್ತು ಅಂದರೆ ಮಗು ಕಳ್ಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ ಅಥವಾ ಮಗುವಿನ ಬೆಳವಣಿಗೆಗೆ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆಗಿನ ಕಾಲದ ರೀತಿಯಲ್ಲಿ ಅತಿ ಕಟ್ಟುನಿಟ್ಟಾಗಿ ಇರುವಂಥದ್ದು ಏನೋ ಅಗತ್ಯ ಇಲ್ಲ. ಸ್ವಲ್ಪ ಆಹಾರದ ವಿಚಾರದಲ್ಲಿ ಸೇವನೆ ಮಾಡುವಂಥದ್ದು, ಯಾಕಂದರೆ ಮಗುಗೂ ತೊಂದರೆ ಆಗಬಾರ್ದು ಒಳ್ಳೇದಲ್ಲ. ಮತ್ತು ತಾಯಿಗೂ ತೊಂದರೆ ಆಗಬಾರ್ದು ಆರೋಗ್ಯದ ವಿಚಾರದಲ್ಲಿ ಅಂತೇಳಿ ಒಂದು 3 ಗಂಟೆ ಮುಂಚಿತವಾಗಿ ಆಹಾರವನ್ನು ಸೇವನೆ ಮಾಡೋದು ಬಹಳ ಒಳ್ಳೆಯದು. ಮತ್ತು ಆದಷ್ಟು ಸಹ ಮನೆಯಲ್ಲೇ ಒಂದು ನೆರಳು ಬೀಳಬಾರ್ದಂತೇಳಿ ಕಿಟಕಿಗಳೇನಾದರೂ ಇದ್ದರೆ ಆ ತೆರೆಯನ್ನು ಹಾಕುವಂಥದ್ದು, ಆದಷ್ಟು ಸಹ ಮನೆ ಒಳಗಡೆನೇ ಇರೋದು ಬಹಳ ಮುಖ್ಯವಾಗಿರುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ಕೆಲವು ಏನಾಗುತ್ತೆ ನೋಡೋಣ ಅಂತ ಹೋಗ್ತಾರೆ, ಆ ತಾಯಿಗೇನೂ ಆಗಲ್ಲ, ಮಗುವಿನ ಮೇಲೆ ಪರಿಣಾಮ ಬೀಳುತ್ತೆ. ಬುದ್ಧಿಮಾನ್ಯತೆ ಆಗೋ ಮಕ್ಕಳೆಲ್ಲ ಹೇಗಿದೆ, ಈ ಗ್ರಹಣದ ಪ್ರಭಾವಕ್ಕೆ ಒಳಗಾಗಿರುವಂಥದ್ದು 33% ನಾವು ನೋಡ್ತಾ ಇದ್ದೀವಿ. ಬೇರೆ ಒಂದಷ್ಟು ಸಮಸ್ಯೆಗಳು DNA ರಕ್ತ ಕಣಗಳಾಗ್ಬೋದು ಅಥವಾ ಸೋದರ ಸಂಬಂಧದಲ್ಲಿ ಮಕ್ಕಳ ವಿಚಾರದಲ್ಲಿ ಮದುವೆ ಆದಂಥವ್ರಿಗೆ ತೊಂದರೆ ಆಗಿರುವಂಥದ್ದು ನಾವು ನೋಡ್ತೀವಿ. ಈ ಗ್ರಹಣದ ಸಂದರ್ಭದಲ್ಲಿ ಆಗಿರುವಂಥದ್ದು ನಾವು ಈ ಮಕ್ಕಳ ಬೆಳವಣಿಗೆಗೆ ತೊಂದರೆ ಆಗಿರೋದು ನೋಡಿದ್ದೀವಿ. ಹಾಗಾಗಿ ಆದಷ್ಟು ಸಹ ಗರ್ಭಿಣಿಯರು ಆದಷ್ಟು ದೇವರ ಸ್ಮರಣೆ ಮಾಡಿಕೊಳ್ಳುವಂಥದ್ದು ಅಥವಾ ಏನಾದರೂ ಮನೆಯಲ್ಲೇ ಒಂದು ಶಿವ ಪುರಾಣ ಓದುವಂಥದ್ದಾಗಲಿ ಅಥವಾ ಈ ಗ್ರಹಣದ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಚಂದ್ರನಿಗೆ ಸಂಬಂಧಪಟ್ಟಂಥ ಮಂತ್ರಗಳನ್ನು ಕೇಳೋದಾಗಲಿ. ಸಾಧ್ಯವಾದಷ್ಟು ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಗರ್ಭರಕ್ಷಾಂಬಿಕಾ ಸ್ತೋತ್ರ ಕೇಳಿ, ಮಗು ಬೆಳವಣಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಆದಷ್ಟು ಗರ್ಭರಕ್ಷಾಂಬಿಕಾ ಸ್ತೋತ್ರ ಮತ್ತು ಚಂದ್ರನ ಅಷ್ಟೋತ್ರಗಳು, ಚಂದ್ರನ ಮಂತ್ರಗಳನ್ನು ಪಠನೆ ಮಾಡ್ಕೊಳ್ಳೋದ್ರಿಂದ ಬಹಳ ಉತ್ತಮವಾದಂಥ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸಾಮಾನ್ಯವಾಗಿ ಗ್ರಹಣ ಅಂತ ಬಂದ ತಕ್ಷಣನೇ ಆ ಸಮಯ ಏನಿರುತ್ತೆ, ಗ್ರಹಣ ಹಿಡಿದು ಗ್ರಹಣ ಕಳೆಯೋ ಸಮಯ, ಆ ಟೈಮಲ್ಲಿ ಜಪತಪಗಳನ್ನ ಮಾಡಬೇಕು, ಸಂಕಲ್ಪನ ಸಿದ್ಧಿ ಮಾಡ್ಕೊಳ್ಬೇಕು ಅನ್ನೋದಿರುತ್ತೆ. ಆದ್ರೆ ಈಗಿನ ಕಾಲಘಟ್ಟ ಹೇಗಾಗಿದೆ ಅಂದ್ರೆ ಆ ಟೈಮ್ ಕಳೆಯುವಂಥ ಟೈಮು ಒಂದು ಟಿವಿ ನೋಡುವಂಥದ್ದಾಗಿರ್ಬೋದು, ಹಾಡುಗಳನ್ನ ಕೇಳುವಂಥದ್ದಾಗಿರ್ಬೋದು, ಈ ತರ ಬದಲಾವಣೆಗೊಳ್ತಾ ಇದೆ ಗುರುಗಳೇ. ಹೌದು. ನಾನು ಈ ಗ್ರಹಣದ ವಿಚಾರದಲ್ಲಿ ಸ್ವಲ್ಪ ಭಾಳಷ್ಟು ಕೆಲವೊಂದು ಲೆಕ್ಕಾಚಾರದಲ್ಲಿ ನಾವು ಒಂದಷ್ಟು ಪ್ರಯೋಗಗಳನ್ನು ಮಾಡಿದ್ದೀವಿ. ನೋಡಿ, ಯಾವುದೇ ಒಂದು ಮಂತ್ರ ಸಿದ್ಧಿ ಮಾಡಿದ್ರೆ ಸಿದ್ಧಿ ಆಗುತ್ತೆ ಅಂತ ಹೇಳುತ್ತೆ. ನಾನು ಈಗಾಗಲೇ 25 ವರ್ಷದಿಂದನೂ ಈ ಪ್ರತ್ಯಂಗಿರ ಹೋಮ ಮಂತ್ರಗಳನ್ನು ಹೇಳಿ ಪೂಜೆಗಳನ್ನು ಮಾಡ್ತಾ ಇದ್ದೀನಿ. ಇವತ್ತು ಪ್ರತ್ಯಂಗಿರಿ ಆರಾಧಕರು ಅಂತ ಹೇಳಿದ್ರೆ ಆ ಗ್ರಹಣದ ಸಂದರ್ಭದಲ್ಲಿ ಸಿದ್ಧಿ ಮಾಡ್ಕೊಂಡಿರುವಂಥದ್ದೇ ಕಾರಣ. ಅಥರ್ಣ ವೇದದಲ್ಲಿ ಬರುವಂತಹದ್ದು ಒಂದಷ್ಟು ಮಂತ್ರಗಳಿದ್ದಾವೆ. ಹ್ಮ್. ಯಾರು ಅಥರ್ಣ ವೇದವನ್ನು ಅಧ್ಯಯನ ಮಾಡ್ತಾ ಇರ್ತಾರೋ ಅಂಥವ್ರಿಗೆ ಈ ಗ್ರಹಣ ಅತಿ ಪುಣ್ಯಕರವಾದಂಥ ಅತಿ ಪವಿತ್ರವಾದಂಥ ಸಮಯ ಅಂತ ಉಲ್ಲೇಖ ಆಗಿದೆ. ಹ್ಮ್. ಕೆಲವು ದೇವತಾ ಪೂಜೆ ಪುನಸ್ಕಾರಗಳಿಗೆ ಅದರದೇ ಆದಂಥ ಮಹತ್ವ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಗ್ರಹಣ ದೇವತಾ ಪೂಜೆಗಳಿಗೆ ನಿಷಿದ್ಧ, ಇದು ಬಹಳ ಲೆಕ್ಕಾಚಾರ. ಅಷ್ಟು ವಾಮಾಚಾರ ಆಗಬಹುದು, ಒಂದಷ್ಟು ಅಥರ್ಣ ವೇದದಲ್ಲಿ ಇರುವಂಥವ್ರಿಗೆ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಪವಿತ್ರವಾದಂಥ ಸಮಯ. ಒಂದು ಒಳ್ಳೆಯದಿದೆ ಅಂದರೆ ಒಂದು ಕೆಟ್ಟದ್ದಿದ್ದೇ ಇರುತ್ತೆ. ಇದು ನಮಗೆ ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ ನಮ್ಮ ಭಾರತಕ್ಕೆ ಕೆಲವೇ 6 ಗಂಟೆಗಳ ಒಳಗಡೆ ಇದೆ. 6 ಗಂಟೆ 22 ನಿಮಿಷದಿಂದ 6 ಗಂಟೆ 47 ನಿಮಿಷದ ಒಳಗಡೆ ಇದೆ. ಈ ಸಂದರ್ಭ ಏನಿದೆ, ಆ ಸಂದರ್ಭದಲ್ಲಿ ಯಾವುದೇ ಒಂದು ಮಂತ್ರವನ್ನು ಸಿದ್ಧಿ ಮಾಡ್ಕೊಳ್ಳುವಂಥದ್ದು, ಅದರಲ್ಲಿ ಯಾರು ಮನಸ್ಸು ವೀಕ್ ಆಗಿದ್ದಾರೋ ಅಂಥವನು ಸಾಧ್ಯವಾದಷ್ಟು ಚಂದ್ರ ಮಂತ್ರವನ್ನು ಪಠನೆ ಮಾಡಿಕೊಳ್ಳುವಂಥದ್ದು. ಅದರಲ್ಲಿ ಬಹಳ ಮುಖ್ಯವಾಗಿ ಇರುತ್ತೆ, ಚಂದ್ರನ ಒಂದಷ್ಟು ಅನುಗ್ರಹ ಇತ್ತು ಅಂದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಯಾಕಂದರೆ ನಮ್ಮ ಮನಸ್ಸೇ ಕಾರಣ. ಇವತ್ತು ನಾನೇನೋ ಒಂದು ಕೆಲಸ ಮಾಡಬೇಕು, ನಾನು ಅದು ರೀಚ್ ಮಾಡಬೇಕು ಅಂತ ಹೇಳಿದ್ರೇನೋ ಚಂದ್ರ ಕಾರಣ. ಅತಿ ಕೋಪ ಬರೋದಕ್ಕೂ ಚಂದ್ರನೇ, ಅತಿ ಆದಂತಹ ಒಂದು ಪ್ರೀತಿಯನ್ನು ತೋರಿಸೋದಕ್ಕೂ ಚಂದ್ರನೇ ಮನಸ್ಸಿನ ಕಾರಕ ಅಂತ ಹೇಳ್ತೀವಿ. ತಾಯಿಯ ಪ್ರೀತಿ ಹೇಗಿರುತ್ತೋ ಚಂದ್ರನ ಅನುಗ್ರಹನೂ ಹಾಗೇ ಫಲಗಳನ್ನು ಕೊಡುತ್ತೆ ಅಂತ ಹೇಳುತ್ತೆ. ಯಾವಾಗ ಚಂದ್ರನಿಗೆ ಕೇತು ಗ್ರಸ್ತವಾಗಿ ಗ್ರಹಣ ಹಿಡಿದಾಗ ಚಂದ್ರ ವೀಕ್ ಆಗಿಬಿಟ್ಟಿರ್ತಾನೆ. ಅಂಥ ಸಂದರ್ಭದಲ್ಲಿ ಆ ಚಂದ್ರ ಯಾರು ಜಾತಕದಲ್ಲಿ ವೀಕ್ ಆಗಿರ್ತಾರೋ ಅಂಥವ್ರು ಸಿದ್ಧಿ ಮಾಡಿಕೊಂಡ್ರೆ ಅದು ಪಾಸಿಟಿವ್ ಆಗಿ ಫಲಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಅದೇ ಹೇಳೋದು ಶಾಸ್ತ್ರದಲ್ಲಿ, ನೋಡಮ್ಮ ನಿನಗೆ ಸರ್ಪದೋಷ ಇದೆ ಅಥವಾ ನಿನಗೆ ಕುಜದೋಷ ಇದೆ, ಕುಜನ ಶಾಂತಿ ಮಾಡಿಸಿ, ಕುಜ ಜಪ ಮಾಡಿಸಿ, ಗುರು ಶಾಂತಿ ಮಾಡಿಸಿ, ಗುರು ಜಪವನ್ನು ಮಾಡಿ. ಗುರು ಚೆನ್ನಾಗಿದ್ದಾನೆ, ಕುಜ ಚೆನ್ನಾಗಿದ್ದಾನೆ, ಯಾವುದೇ ಪೂಜೆಗಳು ಪುನಸ್ಕಾರಗಳು ಬೇಕಾಗಿಲ್ಲ.
ಯಾವಾಗ ಯಾವ ಗ್ರಹ ವೀಕ್ ಆಗಿರುತ್ತೆ, ಯಾವಾಗ ಬಲಹೀನನಾಗಿರ್ತಾರೋ ಅಂಥ ಸಂದರ್ಭದಲ್ಲಿ ಆ ಪೂಜೆ ಜಪ ಇದಕ್ಕೆ ಮಾಡೋದ್ರಿಂದ ಅದರ ತೀವ್ರತೆ, ಅದರ ಕೆಟ್ಟ ಪರಿಣಾಮ ಕಡಿಮೆ ಆಗುತ್ತೆ, ಒಳ್ಳೆ ಫಲಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಗ್ರಹಣದ ಸಂದರ್ಭ ಅತಿ ಫಲಗಳನ್ನು ಕೊಡುತ್ತೆ ಸಿದ್ಧಿಸುವುದಕ್ಕೆ. ನದಿ ತೀರ, ಸಮುದ್ರ ತೀರದಲ್ಲಿದ್ದರೆ ಜಪ ಮಾಡೋದಕ್ಕಂತೂ ಬಹಳ ಶ್ರೇಷ್ಠವಾದಂಥದ್ದು. ಹ್ಮ್. ಈ ಗ್ರಹಣದ ಮುಂಚೆ ಏನಂದ್ರೆ ಕೆಲವೊಬ್ರು ಅಡಿಗೆಗಳನ್ನೆಲ್ಲ ಮಾಡಿಟ್ಕೊಂಡಿರ್ತಾರೆ. ಯಾಕಂದ್ರೆ ಗ್ರಹಣ ಕಳೆದ ನಂತರ ಮತ್ತೆ ಶುಚಿ ಎಲ್ಲ ಮಾಡ್ಬಿಟ್ಟು ಅಡಿಗೆ ಮಾಡ್ಬೇಕಾಗತ್ತೆ ಅನ್ನೋ ಒಂದು ಕಾರಣ. ಇನ್ನೊಂದೇನಂದ್ರೆ ಗ್ರಹಣದ ಮುಂಚೆ ಮಾಡಿರುವಂತಹ ಅಡಿಗೆ ಆ ನಂತರ ಬಳಸಬಾರ್ದು ಅನ್ನುವಂಥದ್ದು. ಹೌದ್ರಿ. ನೋಡಿ ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅದು ಮೈಲಿಗೆ ಆಗುತ್ತೆ. ಈಗ ನಮ್ಮ ಮನೇಲಿ ಯಾರೋ ತೀರೋದ್ರು ಅಂತ ಹೇಳಿದ್ರೆ ಒಂದಷ್ಟು ಆಹಾರ ಸೇವನೆ ಮಾಡ್ತೀವ, ಅದು ಆ ಮೈಲಿಗೆ ಇರೋವರೆಗೂ ಅದನ್ನು ತೆಗೆದು ಪಕ್ಕಕ್ಕಿಡುವಂಥದ್ದಿರುತ್ತೆ. ಅಂದರೆ ಆ ಗ್ರಹಣ ಅನ್ನೋದನ್ನು ನಾವು ಮೈಲಿಗೆ ಸೂತಕ ಸಮಯ ಅಂತ ಹೇಳ್ತೀವಿ. ಹಾಗಾಗಿ ಆ ಒಂದು ಕಾರಣಕ್ಕೆ ಒಂದು ಆಹಾರ ಮಿಕ್ಕಿರೋ ಆಹಾರವನ್ನು ಸೇವನೆ ಮಾಡೋದಿಲ್ಲ. ಈಗ ಸಾಮಾನ್ಯವಾಗಿ ಫ್ರಿಜ್ಜಲ್ಲಿ ಇಡುವಂಥದ್ದು ಪದ್ಧತಿ, ಅಥವಾ ರಾತ್ರಿ ಮಿಕ್ಕಿರುತ್ತೆ ಬೆಳಗ್ಗೆ ಅದಕ್ಕೆ ಏನೋ ಒಂದು ಆಹಾರ ರೀತಿಯಲ್ಲಿ ಚಿತ್ರಾನ್ನನೋ ಇನ್ನೇನೋ ಮಾಡುವಂಥ ಪದ್ಧತಿ ನಾವು ಮನೆಗಳಲ್ಲಿ ಸರ್ವೇ ಸಾಮಾನ್ಯ ಇರುತ್ತೆ. ಆದರೆ ಗ್ರಹಣ ಆದ ಮೇಲೆ ಅದು ಉಪಯೋಗಿಸಬಾರ್ದು ಅನ್ನುವಂಥದ್ದು ಒಂದಷ್ಟು ಶಾಸ್ತ್ರದಲ್ಲಿ ಇದೆ. ಹಾಗಾಗಿ ಅದು ವಿಷಕ್ಕೆ ಸಮಾನ, ಅದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನುವಂಥದ್ದು, ಹಾನಿಕರ ಉಂಟಾಗುತ್ತೆ ಅನ್ನುವಂಥದ್ದು ಹೇಳುತ್ತೆ. ಇದೊಂದಷ್ಟು ಸೈಂಟಿಫಿಕ್ ಆಗಿರುವಂಥದ್ದು ಆಧಾರನೂ ಇದೆ. ಯಾಕಂದರೆ ಜೀರ್ಣಶಕ್ತಿಗೂ ತೊಂದರೆ ಆಗುತ್ತೆ ಅನ್ನುವಂಥದ್ದು. ಅದಕ್ಕೆ ಈ ಗ್ರಹಣ ಸಂದರ್ಭದಲ್ಲಿ ಎಷ್ಟು ಆಹಾರ ಬೇಕು ಉಪಯೋಗ ಮಿಕ್ಕದರ ರೀತಿಯಲ್ಲಿ ಅದನ್ನು ಮಾಡೋದು ಬಹಳ ಒಳ್ಳೆಯದು. ಜಾಸ್ತಿ ಮಾಡಿಬಿಟ್ಟು ಅದು ಹಾಗೆ ಇತ್ತು ಅಂದರೆ ವೇಸ್ಟ್ ಮಾಡೋದಕ್ಕೂ ಕಷ್ಟ ಹೌದು ಆಗುತ್ತೆ. ಹೌದು. ಇನ್ನುಳಿದ ಆಹಾರ ಪದಾರ್ಥಗಳಲ್ಲಿ ದರ್ಬೆ ಅಥವಾ ತುಳಸಿ ಎಲೆಗಳನ್ನ ಹಾಕಿದ್ರೆ ಸಾಕು ಅಂತ ಹೌದು. ಹೇಳ್ತಾರೆ. ದರ್ಬೆಗೆ ಬಹಳ ಶ್ರೇಷ್ಠತೆ ಇದೆ. ನಾವು ಒಂದು ಪೂಜೆ ಪುನಸ್ಕಾರ, ಒಂದು ಹೋಮ ಮಾಡಬೇಕಾದ್ರೂ ನಾವು ಪವಿತ್ರ ಅಂತ ಧಾರಣೆ ಮಾಡ್ತೀವಿ. ಹ್ಮ್. ಅಂದರೆ ಉಂಗುರದ ರೀತಿಯಲ್ಲಿ ಮಾಡಿ ಅದನ್ನು ಪೂಜೆ ಪುನಸ್ಕಾರದಲ್ಲಿ ಉಪಯೋಗಿಸ್ತೀವಿ. ಸ್ವಯಂ ಪವಿತ್ರತೆನ ಇರುತ್ತೆ ದರ್ಬೆ ಅನ್ನುವಂಥದ್ದು. ಅಂದರೆ ಅಮೃತ ಏನು ಸಮುದ್ರ ಮಥನ ಕಾಲದಲ್ಲಿ ಅಮೃತದ ಒಂದು ಹನಿ ನೆಲದ ಮೇಲೆ, ಹುಲ್ ಮೇಲೆ ಬಿತ್ತು, ಅದು ದರ್ಬೆ ಆಯಿತು ಅನ್ನುವಂಥದ್ದು ಅದೊಂದಷ್ಟು ಪುರಾಣ ಇದೆ. ಅದಕ್ಕೆ ಯಾವುದೇ ರೀತಿಯಾದಂಥ ಗ್ರಹಣ ಆಗಬಹುದು, ಯಾವುದೇ ಸೂತಕ ಆಗಬಹುದು, ಅದು ತಟ್ಟಲ್ಲ. ಅದಕ್ಕೆ ತರ್ಪಣ ಬಿಡುವಾಗ, ಹಿರಿಯರು ಪೂಜೆ ಮಾಡುವಾಗ, ಅಥವಾ ಈ ಕೆಲವೊಂದು ಗ್ರಹಣದ ಸಂದರ್ಭದಲ್ಲಿ ಅದನ್ನು ಉಪಯೋಗಿಸುವಂಥದ್ದು ಬಂದಿದೆ, ಇವತ್ತಿಗೂ ನಡೀತಾ ಇದೆ. ಆಗಿನ ಕಾಲದಿಂದನೂ ಆ ದರ್ಬೆಗೆ ಅಷ್ಟು ಮಹತ್ವವನ್ನು ಕೊಟ್ಟಿದ್ದೀವಿ. ಒಂದ್ ಕಡೆ ಈ ಗ್ರಹಣದ ಕಥೆ ಆಯ್ತು ಗುರುಗಳೇ, ಗ್ರಹಣದ ಎಫೆಕ್ಟ್ಗಳು ಆಯ್ತು. ಅದ್ರ ಜೊತೆಗೆ ಈಗ ಹೋಳಿ ಹಬ್ಬದ ದಿನ ಈ ಗ್ರಹಣದ ಒಂದು ಕರಿಛಾಯೆ ಮೂಡ್ತಾ ಇರುವಂಥದ್ದು. ಅದು ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ಏನಂದ್ರೆ ಹೋಳಿ ಹಬ್ಬಕ್ಕೆ ಒಂದು ವಿಶೇಷವಾದಂತಹ ಒಂದು ಸ್ಥಾನಮಾನ ಇದೆ. ಆ ದಿನ ಹೋಳಿ ಹಬ್ಬ ಆಚರಿಸಕ್ ಆಗ್ತಾ ಇಲ್ಲ, 3ನೇ ತಾರೀಕು ಮಾರ್ಚು ಅನ್ನೋದು. ಹೌದು. ಯಾಕಂತ ಹೇಳಿದ್ರೆ ನೋಡಿ, ಯಾವಾಗಲೂ ಅಷ್ಟೇ ಒಂದು ನಿರ್ದಿಷ್ಟ ಅವಧಿ, ನಿರ್ದಿಷ್ಟವಾದಂಥ ಮಾಸಗಳಲ್ಲಿ ಇಂಥ ಹಬ್ಬ ಆಚರಣೆಗಳನ್ನು ಮಾಡಬೇಕು ಅನ್ನುವಂಥದ್ದು ಲೆಕ್ಕಾಚಾರ ಇದೆ. ಆದರೆ 3 ಗಂಟೆ ಮೇಲೆ ಗ್ರಹಣ ಪ್ರಾರಂಭ ಆಗ್ತಾ ಇರೋದ್ರಿಂದ ಒಂದಷ್ಟು ಹೋಳಿ ಹಬ್ಬ ಅಂತ ಆಚರಣೆ ಮಾಡೋವಂಥವ್ರು ಯಾರಾದರೂ ಮಾಡಲೇಬೇಕು ಅನ್ನೋವಂಥವ್ರು ಯಾರು ಇರ್ತಾರೋ ಅವರು ಬೆಳಗ್ಗೆನೇ ಮಾಡೋದು ಬಹಳ ಒಳ್ಳೆಯದು. ನೋಡಿ, ಹೋಳಿ ಹಬ್ಬ ಅಂತ ಹೇಳಿದ್ರೆ ಒಂದು ನಮ್ಮಲ್ಲಿರುವಂತಹದ್ದು ಕೆಟ್ಟ ಒಂದಷ್ಟು ಆಲೋಚನೆಗಳಾಗ್ಬೋದು, ಒಂದಷ್ಟು ದುರ್ಗುಣಗಳಾಗಬಹುದು, ದೂರ ಹೋಗ್ಲಿ ಅನ್ನುವಂಥದ್ದು ಹೋಳಿ ಹಬ್ಬದ ಆಚರಣೆ ರೀತಿಯಲ್ಲಿ ಸಂಭ್ರಮವನ್ನ ಇದು ಎಲ್ಲರೂ ಸೇರಿ ಆಚರಿಸುವಂತ ಹಬ್ಬ. ಕೆಲವೊಂದು ಹಬ್ಬಗಳಂದ್ರೆ ಮನೆಗೆ ಮಾತ್ರ ಸೀಮಿತವಾಗಿರ್ತವೆ. ಇದು ಎಲ್ಲ ಬಂಧು ಬಾಂಧವರ ಜೊತೆ, ಸ್ನೇಹಿತರ ಜೊತೆ, ಸಮಾಜದ ಜೊತೆ ಒಂದು ಸೇರ್ಕೊಂಡು ಆಚರಿಸುವಂತ ಹಬ್ಬ. ಹೌದು. ಆ ರೀತಿ ಈ ಬಾರಿ ಆಚರಣೆ ಮಾಡೋಕ್ಕಾಗೋದಿಲ್ಲ. ಸಾಮಾನ್ಯವಾಗಿ ಮಾಡುವಂಥವ್ರು ಏನಾದರೂ ಇದ್ದರೆ, ಸೊ ನಮ್ಮಲ್ಲಿ ಇರುವಂತಹ ಕೆಟ್ಟದ್ದೆಲ್ಲ ಹೋಗಲಿ ಅಂತೇಳಿ ಮನೆ ಮಟ್ಟಿಗೆ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಆಡಂಬರವಾಗಿ ಆಚರಣೆ ಮಾಡಬಾರ್ದು ಅಂತ ಹೇಳುತ್ತೆ. ಹಾಗಾಗಿ ಗ್ರಹಣ ಇರೋದ್ರಿಂದ ಇವೆಲ್ಲ ಆಚರಣೆ ಪದ್ಧತಿಗಳನ್ನು ತಿಳ್ಕೊಳ್ಬೇಕಾಗತ್ತೆ. ಅಂದ್ರೆ ಮಾಡಿದ್ರೆ 3ನೇ ತಾರೀಕು ಮಧ್ಯಾಹ್ನ 3 ಗಂಟೆ ಒಳಗಡೆ ಮಾಡಿ. ಇಲ್ಲ ಅಂದ್ರೆ ಮರುದಿನ ಆಚರಣೆ ಮರುದಿನ ಆಚರಣೆಗೂ ಅಷ್ಟು ಶ್ರೇಷ್ಠ ಇರಲ್ಲ, ಬರೋ ವರ್ಷ ಆಚರಣೆ ಮಾಡೋದೇ ಒಳ್ಳೆಯದು. ಯಾಕಂದ್ರೆ ಹೋಳಿ ಹಬ್ಬ, ಹೋಳಿ ಹುಣ್ಣಿಮೆ ಅಂತ ಹೇಳಿದ್ರೆ ಅದರದ್ದೇ ಆದಂಥ ಮಹತ್ವವನ್ನು ನಾವು ಕೊಡ್ತೀವಿ. ಸೊ ಹಾಗಾಗಿ ಒಂದಷ್ಟು ನಿರ್ದಿಷ್ಟ ತಿಥಿ ನಕ್ಷತ್ರಗಳ ಮೇಲೆ ಆಧಾರ ಇರುತ್ತೆ. ಯಾವ ತಿಥಿ ಬಂದಿರುತ್ತೆ ಆ ಮಾಸದಲ್ಲಿ ಆ ಹಬ್ಬದ ಆಚರಣೆ ಇರುತ್ತೆ. ಈಗ ಗೋಕುಲಾಷ್ಟಮಿ ಆಗಬಹುದು, ಶ್ರೀರಾಮನವಮಿ ಆಗಬಹುದು, ಒಂದಷ್ಟು ಆ ನಕ್ಷತ್ರಗಳ ಮತ್ತು ಒಂದಷ್ಟು ತಿಥಿಗಳ ಆಧಾರದ ಮೇಲೆ ಹಬ್ಬ ಆಚರಣೆಗಳು ಬಂದಿರುವಂಥದ್ದಿದೆ. ಸೊ ಹಾಗಾಗಿ ಆದಷ್ಟು ಸಹ ಈ ವರ್ಷ ಅಷ್ಟು ಪ್ರಶಸ್ತವಾಗಿ ಇರೋದಿಲ್ಲ. ಸೊ ಈಗ ಹೇಳಿದ್ರಿ ನೀವು, ಸೊ ಏನು ಕೇತುಗ್ರಸ್ತ ಚಂದ್ರಗ್ರಹಣ ಮಧ್ಯಾಹ್ನ 3 ಗಂಟೆಯಿಂದ ಶುರುವಾಗುವಂಥದ್ದು. ಆದ್ರೆ ನಮ್ಮ ಭಾರತದ ಕಾಲಮಾನದ ಪ್ರಕಾರ
ಸಂಜೆ 6:22 ಶುರುವಾಗುತ್ತೆ. ಹೌದು. ಅಂದ್ರೆ ಈ ಶುರುವಾದಂತ ಸಮಯ 3 ಗಂಟೆ ಏನಿರುತ್ತೆ ಅದು ಒಂದು ಸೂತಕದ ಸಮಯ ಅಂತ ನಾವು ತೆಗೆದುಕೊಳ್ತೀವಿ. ಅವಾಗಿಂದನೇ ಪಾಲನೆ ಮಾಡ್ಬೇಕಾ ಅಥವಾ ಈ ಮಧ್ಯ ಏನ್ 20 ನಿಮಿಷ ಬರುತ್ತಲ್ಲ ಗುರುಗಳೇ, ಆ 20 ನಿಮಿಷ ನಾವು ಈ ಪಾಲನೆಯನ್ನ ಮಾಡಿದ್ರೆ ಸಾಕಾಗುತ್ತಾ ಅಂತ? ಇಲ್ಲ. ಯಾಕಂದ್ರೆ ಅದು ಏನು ಗ್ರಹಣ ಈ ಪ್ರಾರಂಭ ಆಗಿದೆ, ಅಲ್ಲಿಂದ ಸೂತಕ ಸಮಯ ಅಂತ ಹೇಳ್ತೀವಿ. Okay. ಛಾಯೆ ಬೀಳುವಂಥದ್ದು ನಮ್ಮ ಭಾರತಕ್ಕೆ 6:22 6:47 ಇರುತ್ತೆ. Okay. ಜಪ ಪೂಜೆಗಳಿಗೆಲ್ಲ ಶ್ರೇಷ್ಠ. 3:30ಇಂದನೇ ನೀವು ಆದಷ್ಟು ಸಹ ಆಹಾರದ ಪದ್ಧತಿ ಆಗಬಹುದು, ಗ್ರಹಣದ ವಿಚಾರಕ್ಕೆ ಸಂಬಂಧಪಟ್ಟಂತ ಏನೆಲ್ಲ ಆಚರಣೆ ಇದೆ ಅಲ್ಲಿಂದನೇ ಪ್ರಾರಂಭ ಮಾಡಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸಹ ಏನಾದರೂ ಕೆಲಸ ಕಾರ್ಯಗಳಿದ್ರೇನು ಸಹ ಆದಷ್ಟು ಅದು ಬದಿಗಿಟ್ಟು ಈ ಗ್ರಹಣಕ್ಕೆ ಸಂಬಂಧಪಟ್ಟಂಥದ್ದು ಒಂದಷ್ಟು ಗಮನ ಹರಿಸೋದು ಒಳ್ಳೆಯದು. ಯಾಕಂತ ಹೇಳಿದ್ರೆ ಒಂದಷ್ಟು ಮುಂದಿನ ದಿನಗಳಲ್ಲಿ ತೊಂದರೆಗಳು ಉಂಟಾಗುವಂಥದ್ದಿರುತ್ತೆ. ಇವತ್ತು ಎಷ್ಟೋ ಜನ ಗ್ರಹಣ ತಾನೇ ಬಿಡುವಂತೆ ಅಂದಿರುವಂಥವ್ರಿಗೆ ಎಷ್ಟೋ ಜನಕ್ಕೆ ತೊಂದರೆಗಳು ಆಗಿರುವಂಥದ್ದಿದೆ. ಆದಷ್ಟು ಗ್ರಹಣ ಏನು 3 ಗಂಟೆ 3:30 ಸಮಯದಲ್ಲಿ ಆಗ್ತಾ ಇದೆ ಅಲ್ಲಿಂದನೇ ಆಚರಣೆ ಮಾಡ್ಕೊಳ್ಳೋದು ಒಳ್ಳೆಯದು. ಮತ್ತು ಏನಾದರೂ ಪೂಜೆ ಪುನಸ್ಕಾರಗಳು ಎಲ್ಲ ಏನು ಮಾಡ್ಕೊಳ್ಳುವಂಥ ಪದ್ಧತಿ ಏನಿರುತ್ತೆ ನಮ್ಮ ಭಾರತ ಕಾಲಮಾನ ಪ್ರಕಾರವಾಗಿ ಏನು ಬರುತ್ತೆ ಅದು ಬಹಳ ಮುಖ್ಯವಾಗಿರುತ್ತೆ. ಈ ಮನುಷ್ಯನ ಹೆಂಗೆ ಅಂದ್ರೆ ಒಂದ್ ಸ್ವಲ್ಪ ಏನು ಬಿಹೇವಿಯರ್ ಸ್ವಲ್ಪ ಬದಲಾವಣೆಗಳನ್ನ ಕಂಡ್ರೆ ಹಿಂಗೆ ಅಮಾಸೆ ಹಿಡ್ದಿದ್ಯಾ ಹುಣ್ಣಿಮೆ ಹಿಡ್ದಿದ್ಯಾ ಅಂತ ಹೇಳ್ತಾರೆ. ಹುಣ್ಣಿಮೆ ದಿನಾನೇ ಈ ಒಂದು ಕೇತುಗ್ರಸ್ತ ಚಂದ್ರಗ್ರಹಣ ನಡೀತಾ ಇರುವಂತದ್ದು ಅಂದ್ರೆ ಅದರ ಪ್ರಭಾವ ಡಬಲ್ ಆಗಿರುತ್ತೆ ಅಂತ ಆಯ್ತು ಹಾಗಾದ್ರೆ. ಇಲ್ಲ, ಸಾಮಾನ್ಯವಾಗಿ ಇದೊಂದಷ್ಟು ಲೆಕ್ಕಾಚಾರ ಇದೆ. ಯಾವಾಗಲೂ ಸೂರ್ಯಗ್ರಹಣ ಅಂದಿದ ತಕ್ಷಣ ಅಮಾವಾಸ್ಯೆ ದಿವಸನೇ ಆಗೋದು. ಹ್ಮ್. ಚಂದ್ರಗ್ರಹಣ ಅಂದ್ರೆ ಹುಣ್ಣಿಮೆನೆ, ಯಾವತ್ತು ಮಧ್ಯದಲ್ಲಿ ಬದಲಾವಣೆ ಆಗೋದಿನ್ನು. Okay. ಸೊ ಯಾವಾಗ ಚಂದ್ರನ ಪ್ರಭಾವ ಒಂದಷ್ಟು ಕ್ಷೀಣಿಸ್ತಾ ಇದೆ ಅಂದ್ರೆ ಕೇತು ಪ್ರಭಾವಕ್ಕೆ ಒಳಗಾಗಿರುವಂಥದ್ದು ಇರುತ್ತೆ. ಹಾಗಾಗಿ ಚಂದ್ರಗ್ರಹಣ ಅಂದಿದ ತಕ್ಷಣ ಹುಣ್ಣಿಮೆ ದಿವಸನೇ ಆಗ್ಲಿಕ್ಕೆ ಇರುತ್ತೆ. ಸೊ ಹಾಗಾಗಿ ಅದಕ್ಕೆ ಅದು ಸ್ಥಗಿತಗೊಳ್ಳುತ್ತೆ. ಗ್ರಹಣ ಅಂತ ಹೇಳಿದ್ರೆ ನೋಡಿ ಏನು ಮಾಡ್ತಾ ಇದೆ, ಗ್ರಹಣ ಹಿಡ್ದಂಗಿದೆಯಾ ಅಂತ ಹಿರಿಯರು ಬೈಯೋದು ವಾಡಿಕೆ ಉಂಟು. ಆದ್ರೆ ಅವರ ಮನಸ್ಥಿತಿ ಒಂದಷ್ಟು ಮಾನಸಿಕವಾಗಿ ಕುಗ್ಬಿಟ್ಟಿರ್ತಾರೆ. ಅಂದ್ರೆ ಏನು ಮಾಡಕ್ಕೆ ಇಂಟ್ರೆಸ್ಟ್ ಇರಲ್ಲ, ಸುಮ್ಮನೆ ಏನು ಹೇಳಿದ್ರೇನು ಕೇಳಕ್ಕೆ ರೆಡಿ ಇರೋದಿಲ್ಲ ಮಕ್ಕಳು. ಅಂತ ಸಂದರ್ಭದಲ್ಲಿ ಈ ಭಾಷೆಯನ್ನು ಉಪಯೋಗಿಸ್ತಾರೆ. Okay. ಅದಕ್ಕೆ ಗ್ರಹಣದ ಸಂದರ್ಭದಲ್ಲಿ ಎಲ್ಲಿ ಹೋಗ್ಬಾರ್ದು, ಮನೆಯಲ್ಲಿ ಸುಮ್ಮನೆ ಕುತ್ಕೋಬೇಕು. ಇದೆಲ್ಲ ಆಚರಣೆ ಇದೆಯಲ್ಲ, ಆ ಆಚರಣೆ ಬಂದಿರೋ ಪದ್ಧತಿಯನ್ನ ಬೈಲ್ಗೂಳ ರೀತಿಯಲ್ಲಿ ಉಪಯೋಗಿಸುವಂಥದ್ದು ನಾವು ನೋಡ್ತೀವಿ. ಏನಂದ್ರೆ ಗುರುಗಳೇ, ಕೆಲವು ಗ್ರಹಣದಿಂದಾಗಿ ಗ್ರಹಗತಿಗಳು ಬದಲಾದ್ರೆ ಇನ್ನೂ ಕೆಲವು ಗ್ರಹಣಗಳಿಂದಾಗಿ ಏನಂದ್ರೆ ಗಂಡಾಂತರವನ್ನ ತರುತ್ತೆ. ಸೊ ಅಂಥ ಗಂಡಾಂತರದಿಂದ ಯಾವ ರೀತಿ ದೂರ ಇರಬೇಕು, ಯಾವ ರೀತಿ ನಮ್ಮನ್ನ ನಾವು ರಕ್ಷಿಸ್ಕೊಳ್ಬೇಕು, ಅದರಲ್ಲೂ ಕೆಲವು ಪ್ರಮುಖ ರಾಶಿಗಳಿಗೆ ಎಷ್ಟು ಎಫೆಕ್ಟಿವ್ ಆಗಿದೆ ಈ ಒಂದು ಕೇತುಗ್ರಸ್ತ ಚಂದ್ರಗ್ರಹಣ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದಿರಾ. ಧನ್ಯವಾದ ತಮ್ಗೆ. ಹರೇ ಶ್ರೀನಿವಾಸ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಸೂರ್ಯ ಮತ್ತು ಚಂದ್ರನ ಮಧ್ಯ ಭೂಮಿ ಬಂದಾಗ ನಡೆಯುವಂಥದ್ದೇ ಒಂದು ಚಂದ್ರಗ್ರಹಣ. ವರ್ಷದ ಮೊದಲ ಚಂದ್ರಗ್ರಹಣ ಇದಾಗಿದ್ದು, ಹಾಗೆ ಇದೊಂದು ಖಗ್ರಾಸ್ ಚಂದ್ರಗ್ರಹಣ ಅಂತ ಕೂಡ ಎಲ್ಲ ಕಡೆ ಚರ್ಚೆ ನಡೀತಾ ಇರುವಂತೆ. ಇದರ ಪರಿಣಾಮ ಕೂಡ ಕೆಲವು ರಾಶಿಯವರ ಮೇಲೆ ಸಾಕಷ್ಟಿದೆ. ಅದಕ್ಕೆ ಪರಿಹಾರ ಕೂಡ ಗುರೂಜಿಯವರು ನೀಡಿದ್ದಾರೆ. ಹಾಗೆ ಕೆಲವೊಂದು ಬದಲಾವಣೆಗಳನ್ನ ನಮ್ಮ ಜೀವನದಲ್ಲಿ ಮಾಡಿಕೊಂಡ್ರೆ ಆಗುವಂತ ಸಮಸ್ಯೆಗಳಿಂದ ದೂರ ಇರಬಹುದು. ಈ ಕಾರ್ಯಕ್ರಮ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.